ಇದ್ರಾಗ ಯಾರ್ಯಾರು ಕೈವಾಡ ಐತಿ ಏನು ಆಲ್ರೆಡಿ ಹಿರಿಯರು ಹೇಳ್ಯಾರ ನಮಗೆ. ಈಗ ನಮ್ಗೆ ಗೊತ್ತೈತಿ, ಅದನ್ನು ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ FIR ಮಾಡಕತ್ತೇವೆ ಅವ್ರ ಮೇಲೆ. ಅವರು ಅದನ್ನು ಭೂಕಾಬೇಟ್ ಬೆಳಗ್ಗೆ ಮಾಡಿ ಅದನ್ನು ನುಂಗಾಟ ಮಾಡಿದೆ ಸರ್. ನಮ್ಮ ಸಮಾಜದ ಗ್ರಾಮಸ್ಥರು ಅವ್ರಿಗೆ ಸಂಶಯ ಇದೆ, ಅದರ ಬಗ್ಗೆ FIR ಮಾಡ್ತೀವಿ ನಾವು. ನಮಸ್ಕಾರ ವೀಕ್ಷಕರೇ, SN TVಯ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಗುಡಿ. ವೀಕ್ಷಕರೇ, ಇಂದು ನಮ್ಮ SN TV ತಂಡ ಧಾರವಾಡ ತಾಲೂಕಿನ ಹಳಿಯಾಳ ರಸ್ತೆಯಲ್ಲಿರುವಂತಹ ಹಳ್ಳಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಂಬ್ಲಿಕೊಪ್ಪ ಅನ್ನೋ ಗ್ರಾಮಕ್ಕೆ ನಾವೀಗ ತೆರಳ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಮನುಷ್ಯ ಯಾವ ರೀತಿಯಾಗಿ ಸ್ವಾರ್ಥಿಯಾಗಿದ್ದಾನೆ ಅಂತ ಹೇಳಿದ್ರೆ, ತನ್ನ ಸ್ವಾರ್ಥಕ್ಕಾಗಿ ದೇವರ ವಿಗ್ರಹವನ್ನು ಬಿಡ್ತಾ ಇಲ್ಲ, ಅದನ್ನು ಕೂಡ ವಿರೂಪಗೊಳಿಸ್ತಾ ಇದ್ದಾನೆ. ಇಲ್ಲಿ ಅಂಬ್ಲಿಕೊಪ್ಪದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಇರುವಂತಹ ಒಂದು ಚಿಕ್ಕ ಕುರುಬರ ಸಮಾಜದ ಬೀರದೇವರ ಮೂರ್ತಿ ಏನಿದೆ, ಅದನ್ನು ಯಾರೋ ಕಿಡಿಗೇಡಿಗಳು ಅದರ ತಲೆ ಮತ್ತು ಹಾಗೂ ಬಲಗೈಯನ್ನು ಕತ್ತರಿಸಿ ಅದನ್ನು ವಿರೂಪಗೊಳಿಸಿದ್ದಾರೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನುಗೊಂಡು ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ನೀಡಿದ್ದಲ್ಲದೆ ಆ ಒಂದು ಜಾಗದ ಪರಿಶೀಲನೆಯನ್ನು ಈಗ ನಮ್ಮ ಗ್ರಾಮೀಣ ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಏನೆಲ್ಲ ಒಂದು ನಡೀತಾ ಇದೆ, ಯಾವ ರೀತಿಯಾಗಿ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿನ ಗ್ರಾಮಸ್ಥರ ಒಂದು ಅನಿಸಿಕೆ ಏನು ಅನ್ನೋಂಥದ್ದನ್ನು ಈಗ ನಿಮಗೆ ನಮ್ಮ SN TV ತಮಗೆ ತೋರಿಸ್ತದೆ. ಹಾಗಾದರೆ ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ನಮ್ಮ ಕುರುಬ ಸಮಾಜದ ಆರಾಧ್ಯ ದೈವ, ನಮ್ಮ ಕುಲದೈವ ಅಂತ ಏನು ಹೇಳ್ತೀವಿ, ಬೀರಪ್ಪನ ಮೂರ್ತಿಯನ್ನು ಭಗ್ನಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಬೀರಪ್ಪನ ಮೂರ್ತಿ ಒಂದು ಸಣ್ಣ ಕಟ್ಟೆಯನ್ನು ಕಟ್ಟಿ ಒಂದು ಬೀರಪ್ಪನ ಮೂರ್ತಿ ಇಟ್ಟು ನಮ್ಮ ಹಾಲು ಮತ ಸಮಾಜದವರು ಪೂಜೆ ಮಾಡಿಕೊಂಡು ಬರ್ತಾ ಇರುವಂಥ ಪ್ರತೀತಿ ಇತ್ತು. ಆದರೆ ಇವತ್ತು ಆ ಒಂದು ಮೂರ್ತಿಯನ್ನು ಅದು ಕುತ್ತಿಗೆಯನ್ನು ಕಡಿಯೋದ್ರ ಮೂಲಕ ಏನಂದರೆ ನಮ್ಮ ಸಮಾಜಕ್ಕೇ ಒಂದು ಕತ್ತು ಕೊಯ್ಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಭಾವನೆ ಬಂದಿದೆ. ಯಾಕಂದ್ರೆ ನಮ್ಮ ಆರಾಧ್ಯ ದೈವ ಆ ದೇವರನ್ನು ನಾವು ಪೂಜೆ ಮಾಡ್ಕೊಂಡು ಬಂದವರು, ಕಲ್ಲನ್ನು ಸಹಿತ ನಾವು ಪೂಜೆ ಮಾಡ್ಕೊಂಡು ಬಂದೀವಿ. ಗಾಳಿ ಬೆಳಕು ಇವನ್ನೆಲ್ಲ ಪೂಜೆ ಮಾಡ್ಕೊಂಡು ಬಂದಂಥ ನಮಗೆ ಈ ಒಂದು ನಮ್ಮ ದೇವರನ್ನು ಈ ರೀತಿ ಭಗ್ನಗೊಳಿಸಿರೋದು ನಿಜವಾಗ್ಲೂ ಖೇದ ಅನ್ನಿಸ್ತದೆ. ಈ ಒಂದು ಘಟನೆ ಯಾರು ಮಾಡಿದ್ದಾರೆ ಅವ್ರನ್ನ ತಕ್ಷಣವೇ ಬಂಧಿಸಬೇಕು ಅಂತ ನಾವು ಈಗಾಗಲೇ SP ಅವ್ರಿಗೂ ಮಾತಾಡಿದ್ದೀವಿ. ಈ ಘಟನೆ ಆಗಬಾರ್ದಿತ್ತು, ಆಗಿದೆ, ಆದವ್ರನ್ನ ಬಂಧಿಸಬೇಕು. ಅದ್ರ ಜೊತೆಗೆ ನಮ್ಮ ಮೂರ್ತಿ ಏನಿತ್ತು ಅದನ್ನು ಮತ್ತೆ ಹೊಳ್ಳಿ ಕೂಡಿಸಿ ಅದಕ್ಕೆ ಒಂದು ಯಾವುದೇ ರೀತಿ ಮುಂದೆ ಭಗ್ನಗಳು ಈ ರೀತಿ ಆಗಲಾರ್ದಂತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಒಂದು ಮನವಿಯನ್ನು ಸಹಿತ ಮಾಡ್ಕೊಳ್ತಿದ್ದೀವಿ ಜಿಲ್ಲಾಧಿಕಾರಿ ಅವ್ರ ಹತ್ರ. ಮೇಡಮ್, ಯಾವುದ್ರ ಮೇಲೆ ಸಂಶಯ ಇದೆ ನಿಮಗೆ, ಯಾರು ಮಾಡಿರ್ಬೋದು ಅಂತ? ಇಲ್ಲಿ ಇರುವಂಥ ನಮ್ಮ ಗ್ರಾಮಸ್ಥರು, ನಮ್ಮ ಸಮಾಜದ ಗ್ರಾಮಸ್ಥರು, ಅವ್ರಿಗೆ ಸಂಶಯ ಇದೆ, ಅದರ ಬಗ್ಗೆ FIR ಮಾಡ್ತೀವಿ ನಾವೀಗ. ಮೇಡಮ್, ಈ ಜಾಗ ದೇವಸ್ಥಾನದ ಇದು ಗಾವಠಾಣದ್ದು ಸರ್ಕಾರಿ ಜಾಗ. ತಮ್ಮ ಹೆಸರು ಮೇಡಮ್? ರಾಜೇಶ್ವರಿ ಸಾಲ್ಗಟ್ಟಿ ಅಂತ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಅಂಬ್ಲಿಕೊಪ್ಪ ಗ್ರಾಮದಲ್ಲಿ
ಬೀರದೇವರ ಒಂದು ಮೂರ್ತಿಯನ್ನು ಭಗ್ನ ಮಾಡ್ಯಾರ. ಅವ್ರಿಗೆ ನಾವು ಹಾಲು ಮತ ಸಮಾಜ ಇದು ಏನಾಗೈತಪ್ಪ ಅಂತಂದ್ರೆ ಇದ್ರಾಗ ಯಾರ್ಯಾರು ಕೈವಾಡ ಐತಿ ಏನು ಆಲ್ರೆಡಿ ಹಿರಿಯರು ಹೇಳ್ಯಾರ ನಮಗೆ. ಈಗ ನಮ್ಗೆ ಗೊತ್ತೈತಿ, ಅದನ್ನು ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ FIR ಮಾಡಕತ್ತೇವೆ ಅವ್ರ ಮೇಲೆ. ಮತ್ತು ಇನ್ನೊಂದು ಏನಿದೆ, ಇಡೀ ಬೀರದೇವ್ರಿಗೆ ಅವಮಾನ ಅಲ್ಲ, ಇಡೀ ನಮ್ಮ ಹಾಲು ಮತಕ್ಕನ ಇವತ್ತಿದೊಂದು ಅವಮಾನ ಆಗೈತಿ. ಇದು ಇಲ್ಲಿಗೆ ಇವತ್ತು ನಾನು ಮನವಿ ಮಾಡ್ಕೊತಾನೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಮ್ಮ ಪೊಲೀಸ್ ಇಲಾಖೆಯವ್ರ ಮೇಲೆ ನಮಗೆ ಗೌರವ ಐತಿ. ಈಗ ಎಂಥ ತಂತ್ರಜ್ಞಾನ ಐತಪ್ಪ ಅಂತಂದ್ರೆ ಒಂದು ಮನುಷ್ಯನ ಕೂದಲು ಬಿದ್ದರೂ ಕೂಡ ಅರೆಸ್ಟ್ ಮಾಡುವಂಥ ತಂತ್ರಜ್ಞಾನ ಐತಿ. ಆದ್ರೆ ಇಲ್ಲಿವರೆಗೆ ಅವನ್ನ ಅರೆಸ್ಟ್ ಮಾಡಿಲ್ಲ. ಯಾಕಂತೇಳಿ ತಿಳಿತಲ್ಲ. ಅದಕ್ಕೆ ಸ್ಟೇಷನ್ಗೆ ಹೊಂಟೇವೆ ಎಲ್ಲರೂ ಹಿರಿಯರು ಸೇರಿ. ಮತ್ತು ಇದು ಜಲ್ದಿ ಅವ್ರನ್ನ ಏನು ಮಾಡ್ಯಾರಲ್ಲ ಮೂರ್ತಿ ಭಗ್ನ, ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಮತ್ತು ಅರೆಸ್ಟ್ ಮಾಡೋದು ಅಷ್ಟಲ್ದೆ ಜಿಲ್ಲಾಧಿಕಾರಿ ಸರ್ಕಾರ ವತಿಯಿಂದ ಅಲ್ಲಿ ಒಂದು ಹೊಸದ ನೂತನವಾಗಿ ಬೀರದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೇನೆ. ತಮ್ಮ ಹೆಸರು? ಪ್ರಕಾಶ್ ಕಿತ್ತೂರು ಅಂತೇಳಿ ಶ್ರೀ ಕ್ರಾಂತಿವೀರ ಸಂಘವರ ಅಂತ ಹೇಳ್ಬಿಟ್ಟು ಧಾರವಾಡ. ಉದ್ದೇಶ ಏನಾದರೂ ಗೊತ್ತಾಗಿದೆ? ಉದ್ದೇಶ ಏನಕ್ಕೇನು ಸರ್, ಈಗ ಆಲ್ರೆಡಿ ನಮ್ಮ ಹಿರಿಯರು ಮಾತಾಡ್ಯಾರ ಅದ್ರ ಬಗ್ಗೆ. ಇದು ಗೊಂಡನ ಜಾಗ ಅವರು ಬಂದಿದ್ರು, ಈಗ ಇನ್ನೊಂದು ಜಾಗ ಇತ್ತು, ಅವರು ಕೂಡ ಬಂದು ಮಾತಾಡ್ಯಾರ. ಅದನ್ನು ನೀವು ಬಗೆಹರಿಸ್ಕೊಂಡ್ರೆ ಸರಿ, ಹರಿಸೋಲಿಲ್ಲ ನಾವು ಕಾನೂನು ಹೋರಾಟ ಮಾಡಿ ನಾವು ಪಡ್ಕೊತೀವಿ ಅಂತೇಳಿ ಅವ್ರ ಮುಂದೆ ಹೇಳಿದ್ದೈತಿ. ಈಗ ಅಷ್ಟು ಮತ್ತೆ ಮಾಲಕಿ ಏನಾರು ಐತೇನ ಇದು? ಮಾಲ್ಕಿ ಇಲ್ಕಿ ಏನಿಲ್ಲ ರೀ, ಯಾರದಿಲ್ಲ. ನಾವು ಬೀರದೇವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅವರು ನಮ್ಮ ಸ್ವಂತ ಜಾಗ ಇದೆ ಅಂತೇಳಿ ಅವರು ಫೈಟ್ ಮಾಡತ್ತಾರ. ಫೈಟ್ ಮಾಡಿ ಅದನ್ನು ನಮ್ಮ ಆರಾಧ್ಯ ದೈವ ಕುರುಬ ಸಮಾಜದ ಆರಾಧ್ಯ ದೈವ ಆಗಿರ್ತಕ್ಕಂಥ ಬೀರೇಶ್ವರ ಮೂರ್ತಿಯನ್ನು ಚೆಂಡ ಕಡಿಯೋದ್ರ ಮೂಲಕ ಭಗ್ನಗೊಳಿಸ್ಯಾರ. ಅದಕ್ಕೆ ಅವ್ರು ಯಾರಾದರೂ ಅಕಸ್ಮಾತ್ ಅದನ್ನು ಅವರು ಹಿಡಿದಕಾರ ಅವ್ರನ್ನ ಸರಿಯಾದಂಥ ಶಿಕ್ಷೆ ಕೊಡಿಸಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರುವಂಥ ಇದು ಒಂದು ಘಟನೆ ನಡೆದೈತಿ ಅಮಲಕೊಪ್ಪ, ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಅಮಲಕೊಪ್ಪ ಗ್ರಾಮದೊಳಗೆ. ಇದನ್ನು ಕಡಾಖಂಡಿತವಾಗಿ ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡಿ ಮೇಲಾಧಿಕಾರಿಗೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ಯಾಕಂದ್ರೆ ಇದನ್ನು ಇಂಥ ಅಹಿತಕರ ಘಟನೆಗಳು ಮತ್ತೆ ನಡೆದಂಗೆ ಇದನ್ನು ನಮಗೆ ಸುಸಜ್ಜಿತವಾಗಿ ಮತ್ತು ಬೀರದೇವ್ರ ಮೂರ್ತಿಯನ್ನು, ಹೊಸ ಮೂರ್ತಿಯನ್ನು ಇಡುವಂಥ ವ್ಯವಸ್ಥೆ ಮಾಡಿ ಮತ್ತು ಅದನ್ನು ನಾವು ದಿನ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಈ ಮೂಲಕ ಅಮಲಕೊಪ್ಪ ಗ್ರಾಮದ ಗ್ರಾಮಸ್ಥರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಈ ವ್ಯವಸ್ಥೆ ನಡೆದೇ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋದ್ರ ಮೂಲಕ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಉತ್ತಾರ ಯಾರ ಹೆಸರು? ಇದು ಗೌಂಟನ್ ಜಾಗ ರೀ, ಪಂಚಾಯತಿ ಒಳಗೆ ಗೌಂಟನ್ ಜಾಗ ಅಂತೇಳಿ ರಿಜಿಸ್ಟ್ರೇಷನ್ ಐತಿ. ಈ ಜಾಗದ ಮಾಲಕ ಏನೋ ಮೈಸೂರಾಗಿರ್ತಾನಂತಲ್ಲ. ಈ ಜಾಗದ ಮೈಸೂರಾಗಿರೋ ಮಾಲಕ ಪಾಲಕ ಎಲ್ಲ ಸುಳ್ಳು ರೀ. ಇದು ಸುಳ್ಳು ಸುದ್ದಿ ಹಬ್ಬಿಸಿ ಈ ಜಾಗವನ್ನು ಕಬಳಿಸಾಕ, ಈ ಜಾಗವನ್ನು ಅವರ ಸ್ವಾಧೀನಕ್ಕೆ ತಗೊಳಕ್ಕೆ ಈ ಪ್ಲ್ಯಾನ್ ಮಾಡತ್ತಾರು. ಇದೆಲ್ಲ ಸುಳ್ಳು ಸುದ್ದಿ. ಇದು ಅಮಲಕೊಪ್ಪ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಗೌಂಟನ್ ಜಾಗ ಐತಿ. ಅದೆಲ್ಲ ಗ್ರಾಮಸ್ಥರಿಗೂ ಗೊತ್ತೈತಿ. ಪಂಚಾಯತಿ ಒಳಗೆ ರಿಜಿಸ್ಟ್ರೇಷನ್ ಐತಿ. ಇದು ಎಲ್ಲ ಸುಳ್ಳು ಸುದ್ದಿ. ಇದನ್ನು ಕಬಳಿಸಾಕ, ಇಲ್ಲೇನು ಸಾರ್ವಜನಿಕ ಕೆಲಸಗಳು ಆಗದಂಗೆ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಬಳಿಸಾಕ ವಿಚಾರ ಮಾಡಕತ್ತಾರು. ಇದನ್ನು ಇಲ್ಲಿಗೆ ನಿಲ್ಲಬೇಕು ಈ ವ್ಯವಸ್ಥೆ. ನಮಗೆ ಈಗ ನಮ್ಮ ಆರಾಧ್ಯ ದೈವ ಆಗಿರುವಂಥ ಬೀರದೇವ್ರ ಮೂರ್ತಿಯನ್ನು ಏನು ಚೆಂಡ ಕಡಿಯೋದ್ರ ಮೂಲಕ ಭಗ್ನಗೊಳಿಸ್ಯಾರಲ್ಲ, ಆ ಮೂರ್ತಿಯನ್ನು ಮತ್ತೆ ಒಳ್ಳೆ ಪ್ರತಿಷ್ಠಾಪನೆ ಮಾಡಿ ಅದನ್ನು ನಾವು ದಿನ ಪೂಜೆ ಮಾಡುವಂಥ ವ್ಯವಸ್ಥೆ ಮಾಡಿ ಕೊಡಬೇಕು. ಅಷ್ಟೇ ಅಲ್ಲದೆ ಅದಕ್ಕೆ ಸುತ್ತಲೂ ಒಂದು ಸೆಕ್ಯೂರಿಟಿ ಮಾಡಿ ಅದನ್ನು ಮುಂದೆ ಇಂಥ ಒಂದು ಅಹಿತಕರ ಘಟನೆಗಳು ನಡೆದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಡಬೇಕು. ಇಲ್ಲದೆ ಹೋದ್ರೆ ನಮ್ಮ ಉಗ್ರವಾದ ಹೋರಾಟ ಭಾಳ ಒಂದು ಕಠಿಣ ಪರಿಸ್ಥಿತಿಯನ್ನು ತಲುಪ್ತೈತಿ. ಇದನ್ನು ಮುಂದೆ ಬೇಕಾದಾಗ ಮಾಡೋಕ್ಕೂ ನಾವು ಸಿದ್ಧದೇವಿ. ಯಾಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ಬರುವಂಥ ವ್ಯವಸ್ಥೆ ಇದು. ಎಲ್ಲ ಅಧಿಕಾರಿಗಳು ಇದನ್ನು ಕುಲ್ಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ನಾನು ಅಮಲಕೊಪ್ಪದ ಗ್ರಾಮಸ್ಥರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಮೊದಲಿಗೆ ನಮ್ಮೂರು ದೇಸಾಯರಹಳ್ಳಿ ಪ್ರಥಮ. ಆ ಬಳಿಕ ಅವರು ಸಾಹುಕಾರ ಬಂದು ಇಲ್ಲೇ ಭೂಮಿ ಹಿಡಿದ್ರು. ಯಾವುದೋ ಒಬ್ಬ ಮೊಲ ಸಾಬ್ ಅಂತೇಳಿ ಅದನ್ನು ಕಾಯೋಕೊಬ್ಬ ಮೀರಾ ಸಾಬ್ ಅಂತ ಬಂದ. ಇದು ಮೊದಲಿದ್ದಿದ್ದು ಅವ್ನು ಬಂದ ಇದನ್ನು ಎಂಟ್ರಿ ಮಾಡ್ಕೊಂಡು ಇಲ್ಲೋ ಗೊತ್ತಿಲ್ಲ. ಈಗ ಇತ್ತಿತ್ತಲಾಗೆ ಅವ್ನು ಸತ್ತುಬಿಟ್ಟ. ಯಾರೋ ಒಬ್ಬ ಅವ್ರ ಮಲ್ಮಗ ಅಂತೇಳಿ ಅವ್ನು ಬಂದ ಭೂಕಬಳಕೆ ಮಾಡಕ್ಕೆ ಬಂದ. ನಾವು ಊರನ್ನರೆಲ್ಲ ಕೂಡಿದ ಕುಲ್ಲ ಇದ್ದಿದ್ದಕ್ಕೆ ನಾವು ನಮ್ಗೆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಒಂದು ಸಮಾಜ ಅಲ್ಲ, ಕುಲ 18 ಜಾತಿಗೂ ಇರಲಿ ಅಂತೇಳಿ ನಾವು ಒಂದು ಅದಕ್ಕೆ ದೇವರ ಸ್ಥಾಪನೆ ಮಾಡಿತ್ತು. ಅಲ್ಲ, ಅವ್ರು ಮಾಡ್ಕೊಳ್ಳುವವರೆಗೆ ಅವ್ರ ಮಾಲಕಿ ಹೆಸರು ಎಂಟ್ರಿ ಮಾಡ್ಕೊಳ್ಳೋಂತ ನೀವೇನು ಮಾಡಿದ್ರಿ? ಅವ್ರ ಎಂಟ್ರಿ ಅಲ್ರಿ, ಮೊದಲು ಹಿರಿಯರ ಕಾಲದಿಂದ, ಈಗಿನಲ್ಲ. ಈಗ ಇತ್ತಿತ್ಲಾಗ ಆಗ್ಯಾಲ. ಗ್ರಾಮ ಪಂಚಾಯತಿ ಇವ್ರಕ್ಕಿಂತ ಮೊದಲಿಂದ ಗ್ರೂಪ್ ಪಂಚಾಯತಿ ಏನಂತಲ್ಲ ಆ ಟೈಮ್ ಬಂದ ಮಂಡಳ ಪಂಚಾಯತಿ. ಮಂಡಳ ಪಂಚಾಯತಿ ಇದ್ದಾಗ ಅವರು ಅದನ್ನ ಭೂಕಾಬೇಕ್ ಬೆಳಿಗ್ಗೆ ಮಾಡಿ ಅದನ್ನ ನುಂಗಾಕ ಮಾಡಿದ್ರು ಸರ್. ನುಂಗಾಕ ಮಾಡಿದ್ರು. ಉತ್ತಾರ ಅವ್ರ ಹೆಸರಲ್ಲಿ ಎತ್ತಿದ್ರು? ಇಲ್ಲ, ಉತ್ತಾರಿಲ್ಲ, ಏನಿಲ್ಲ, ಉತ್ತಾರಿಲ್ಲ, ಉತ್ತಾರ ಇಲ್ಲ. ಗೌಂಟನ್ ಜಾಗ ಸರ್ ಇದು. ಹಾಂ,